ಸಮುದ್ರಕ್ಕೆ ಹಾಲೆರೆಯುವ ಮೂಲಕ ಸಮುದ್ರ ಪೂಜೆ ನಡೆಸಿದ ಯಜಮಾಡಿ ಏಳೂರ ಮೊಗವೀರ ಮಹಾಸಭೆ. ಸಮುದ್ರ ತೀರದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿ ಫಲಸಹಿತ ಸಮುದ್ರಕ್ಕೆ ಹಾಲೆರೆಯುವ ಮುಖೇನ ಸಮುದ್ರ ಪೂಜೆಯನ್ನು ಏಳೂರ ಮೊಗವೀರ ಮಹಾಸಭೆ ಇದರ ವತಿಯಿಂದ ಕನ್ನಂಗಾರು ಮೊಗವೀರ ಮಹಾಸಭಾದ ಸಹಕಾರದೊಂದಿಗೆ ಹೆಜ್ಜಮಾಡಿ ಅಮಾವಾಸ್ಯೆ ಕಾರ್ಯದಲ್ಲಿ ನಡೆಸಲಾಯಿತು. ಸ್ಥಳೀಯ ಮಾರುತಿ ಭಜನಾ ಮಂದಿರದಿಂದ ತೆಂಗಿನ ಫಲ ಹಾಗೂ ಹಾಲನ್ನು ಭಜನಾ ಸಂಕೀರ್ತನಗಳೊಂದಿಗೆ ನೂರಾರು ಮಂದಿ ಮೆರವಣಿಗೆಯ ಮೂಲಕ ಅಮಾವಾಸ್ಯೆ ಕರಿಯ ಕಡಲ ತೀರಕ್ಕೆ ತಂದು ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಿ ಪ್ರಾರ್ಥಿಸಿದ ಬಳಿಕ ಜಾಗಕ್ಕೆ ಸಲ್ಲಬೇಕಾದ ತೆಂಗಿನ ಫಲವನ್ನು ನೀಡಿ ಕ್ಷೀರ ಸಹಿತ ತೆಂಗಿನ ಫಲವನ್ನು ಸಮುದ್ರಕ್ಕೆ ಅರ್ಪಿಸುವ ಮೂಲಕ ಸಮುದ್ರ ಆರಾಧನೆಯನ್ನು ಬಹಳ ಭಕ್ತಿಯಿಂದ ನಡೆಸಲಾಯಿತು. ಈ ಸಂದರ್ಭ ಮಾತನಾಡಿದ ಏಳೂರು ಮೊಗವೀರ ಮಹಾಸಭಾದ ಅಧ್ಯಕ್ಷ ದಿವಾಕರ್ ಹೆಜಮಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಮೀನುಗಾರಿಕೆಗೆ ರಜೆ ಸಾರಿ ತಾಯಿ ಸಮುದ್ರ ಮಾತೆಯ ಆರಾಧನೆಯನ್ನು ನಮ್ಮ ಏಳೂರ ಮೊಗವೀರ ಮಹಾಸಭಾದ ವತಿಯಿಂದ ಕನ್ನಂಗಾರು ಮೊಗವೀರ ಮಹಾಸಭಾದ ಸಹಕಾರದೊಂದಿಗೆ ನಡೆಸಲಾಗಿದೆ. ನಮಗೆ ಬದುಕು ಕಟ್ಟಿಕೊಟ್ಟಿರುವ ಸಮುದ್ರ ತಾಯಿಯ ಆರಾಧನೆ ನಮ್ಮೆಲ್ಲರ ಕರ್ತವ್ಯವೂ ಹೌದು. ಆ ನಿಟ್ಟಿನಲ್ಲಿ ಏಳೂರಿನ ಬಹುತೇಕರು ಈ ಧಾರ್ಮಿಕ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದರು. ಪ್ರಾಮಾಣಿಕತೆಗೆ ಹೆಸರು ಪಡೆದಂತಹ ಸಮಾಜ ಮೊಗವೀರ ಸಮಾಜ. ನಮ್ಮ ಜೀವನೋಪಾಯಕ್ಕೆ ಸಮುದ್ರವನ್ನೇ ಅವಲಂಬಿಸಿಕೊಂಡಿರುವಂತಹ ಈ ಮೊಗವೀರ ಸಮಾಜ ವರ್ಷಕ್ಕೆ ಒಂದು ಬಾರಿ ಆ ಸಮುದ್ರ ಮಾತೆಗೆ ಕೃತಜ್ಞತೆ ಸಲ್ಲಿಸುವಂತಹ ಒಂದು ದಿನ. ಈ ನಾರಾಯಣ ಹುಣ್ಣಿಮೆಯ ಈ ಸುಸಂದರ್ಭದಲ್ಲಿ ಪ್ರತಿ ವರ್ಷ ನಮ್ಮ ಮೊಗವೀರ ಸಮಾಜ ಎಲ್ಲ ಕಡೆ ಸಮುದ್ರ ಪೂಜೆಯನ್ನು ನಡೆಸಿಕೊಂಡು ಬರ್ತಾ ಇದೆ. ಆ ಪ್ರಯುಕ್ತ ನಮ್ಮ ಹೆಜಮಾಡಿ ಏಳೂರು ಮೊಗವೀರ ಸಭಾದ ಪರವಾಗಿ ನಮ್ಮ ಹಿರಿಯರು ಅನಾದಿ ಕಾಲದಿಂದ ಈ ಅಮಾವಾಸ್ಯೆ ಕಾರ್ಯದಲ್ಲಿ ಈ ಸಮುದ್ರ ಪೂಜೆಯನ್ನ ನಡೆಸ ಬಂದಿರ್ತಾರೆ. ಪುರಾಣದಲ್ಲಿ ನಾವು ಸಮುದ್ರ ರಾಜ್ಯ ಅಂತ ಕರೆದು ನಮ್ಮ ಮೊಗವೀರ ಸಮಾಜಕ್ಕೆ ತಾಯಿ ನಮಗೆ ನಮ್ಮ ಜೀವನಕ್ಕೆ ಬೇಕಾದಂತ ಸಂಪತ್ತನ್ನ ನೀಡುವಂತ ನಮ್ಮ ತಾಯಿ ಅಂತ ಭಾವಿಸಿ ಅವರನ್ನ ಪೂಜೆ ಮಾಡ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ಏಳೂರು ಮೊಗವೀರ ಸಭಾದ ವತಿಯಿಂದ ಇವತ್ತು ಇಲ್ಲಿ ಸಮುದ್ರ ಪೂಜೆ ನಡೆಯಿತು. ಇವತ್ತಿನ ಈ ಜವಾಬ್ದಾರಿಯನ್ನ ನಮ್ಮ ಕನ್ನಂಗಾರು ಮೊಗವೀರ ಸಭಾದ ಸರ್ವ ಸದಸ್ಯರು ಯಶಸ್ವಿಯಾಗಿ ಕೊಟ್ಟಿರ್ತಾರೆ. ಅವರಿಗೂ ತುಂಬಿರದ ಧನ್ಯವಾದ ಅರ್ಪಿಸುತ್ತಾ ಈ ಸಂದರ್ಭ ಏಳೂರು ಮೊಗವೀರ ಮಹಾಸಭಾದ ಉಪಾಧ್ಯಕ್ಷ ಬಾಲಕೃಷ್ಣ ಸುವರ್ಣ, ಗೌರವ ಪ್ರಧಾನ ಕಾರ್ಯದರ್ಶಿ ಲಲಿತ್ ಕುಮಾರ್, ಕೋಶಾಧಿಕಾರಿ ಶ್ರೇಯಸ್ ಸಾಲಿಯನ್, ಉಚ್ಚಿಲ ಮಹಾಜನ ಸಂಘದ ಪ್ರಧಾನ ಕಾರ್ಯದರ್ಶಿ ಶರಣ್ ಕುಮಾರ್ ಮಟ್ಟು, ಕನ್ನಂಗಾರು ಮಹಾಸಭಾದ ಅಧ್ಯಕ್ಷ ಕುಮಾರ್ ಎಸ್ ಕುಂದರ್, ಹಿರಿಯರಾದ ನಾರಾಯಣ ಮೆಂಡನ್, ಎಚ್ ರವಿ, ಪಾಂಡುರಂಗ ಕರ್ಕೇರ, ಮಾರುತಿ ಮಂದಿರದ ಅರ್ಚಕ ನವೀನ್, ವಿಜಯ ಎಸ್, ಸುಧಾಕರ್ ಕರ್ಕೇರ, ಏಳೂರ ಮೊಗವೀರ ಮಹಾಸಭಾದ ಸರ್ವ ಸದಸ್ಯರು, ಎಲ್ಲ ಗ್ರಾಮ ಸಭೆಗಳ ಅಧ್ಯಕ್ಷರು, ಗುರಿಕಾರರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು.